ಬಹಳ ಸಿಂಪಲ್ಲಾಗಿ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುವಂತಹ ಬೇಸನ್ ಲಾಡು ಮಾಡೋಣ ಬನ್ನಿ. ತುಂಬನೇ ಸುಲಭವಾಗಿ ಮಾಡ್ಕೋಬೋದು ಈ ಬೇಸನ್ ಲಾಡು. ನಾನಿಲ್ಲಿ ಮೊದಲಿಗೆ ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೀನಿ. ಈ ಕಪ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಬೇರೆ ಕಪ್ ತೊಗೋಬೋದು. ಈ ರೀತಿ ಅಳತೆ ಪ್ರಮಾಣದಲ್ಲಿ ತಗೊಳ್ಳಿ. ಇಲ್ಲಿ ನಾನು 1.5 ಕಪ್ ಆಗುವಷ್ಟು ಈ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ, ಅಂದರೆ ಬೇಸನ್ ಹಿಟ್ಟು ಹಾಕ್ಕೊತಿದ್ದೀನಿ. ಈ ಬೇಸನ್ ಹಿಟ್ಟು ಮೊದಲಿಗೆ ಸರಿಯಾಗಿ ಹುರ್ಕೊಂಡು ತೊಗೋಬೇಕು ಆಗುತ್ತೆ ಅಷ್ಟೇ. ಹಸಿ ವಾಸನೆ ಹೋಗಬೇಕು, ಘಮ್ ಅಂತೇಳಿ ಪರಿಮಳ ಬರಬೇಕು. ಗ್ಯಾಸ್ ಮಾತ್ರ ಸ್ಲೋನೇ ಇರಬೇಕು. ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಸರಿಯಾಗಿ ಹುರ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ. ಇಲ್ಲಿ ಎಷ್ಟು ಸರಿಯಾಗಿ ಹುರ್ಕೊತೇವಲ್ಲ ಅಷ್ಟೇ ಸರಿಯಾಗಿ ಬರುತ್ತೆ. ಒಂದು 4ರಿಂದ 5 ನಿಮಿಷ ಆಗೋ ತನಕ ಈ ಕಡಲೆ ಹಿಟ್ಟು ಹುರ್ಕೊಂಡಿನಿ. ಈ ಟೈಮ್ನಲ್ಲಿ ಇದಕ್ಕೆ 1/4 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೊತಿದ್ದೀನಿ. ಈ ಚಿರೋಟಿ ರವೆ ಹಾಕಿದ ಮೇಲೆ ಮತ್ತೆ ಇದಕ್ಕೆ ಒಂದು 3-4 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಹುರ್ಕೋಬೇಕಾಗುತ್ತೆ ಅಷ್ಟೇ. ಟೋಟಲಿ ಈ ಬೇಸನ್ ಲಾಡು ಸ್ಲೋ ಗ್ಯಾಸ್ನಲ್ಲೇ ಮಾಡ್ಕೋಬೇಕು, ಪರ್ಫೆಕ್ಟಾಗಿ ಬರುತ್ತೆ. ಇವಾಗ 3-4 ನಿಮಿಷ ಈ ರವಾನ ಹುರ್ಕೊಂಡಾದ್ಮೇಲೆ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಈ ತುಪ್ಪ ಹಾಕ್ಕೊತಿದ್ದೀನಿ. ಈ ರೀತಿ ಮೆಲ್ಟ್ ಮಾಡ್ಕೊಂಡೆ ತುಪ್ಪ ಹಾಕೋಬೇಕು. 1/4 ಕಪ್ ಆಗುವಷ್ಟು ಇಲ್ಲಿ ನಾನು ಚಿರೋಟಿ ರವೆ ಹಾಕ್ಕೊಂಡಿನಿ, ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿನಿ. ನೀಟಾಗಿ ಇದನ್ನು ಮತ್ತೆ ಒಂದು 20 ನಿಮಿಷ ಆಗೋ ತನಕ, ಅಥವಾ ನಾವು ಹಾಕಿದಂತಹ ತುಪ್ಪ ಪೂರ್ತಿಯಾಗಿ ರಿಲೀಸ್ ಮಾಡಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪನೇ ಟೈಮ ಹೆಚ್ಚು ಕಮ್ಮಿ ಹಿಡಿಬೋದು. ಸರಿಸುಮಾರು ನನಗೆ ಇಲ್ಲಿ ಒಂದು 20 ನಿಮಿಷ ಟೈಮ್ ಹಿಡಿದಿತ್ತು ಮತ್ತೆ ಇದು ತುಪ್ಪ ರಿಲೀಸ್ ಮಾಡೋದಕ್ಕೆ. ಮತ್ತು ಇಲ್ಲಿ ಟೈಮ್ನ ಹೆಚ್ಚು ಕಮ್ಮಿ ಹಿಡಿಬೋದು. ನೋಡಿಕೊಂಡು ನೀವಿಲ್ಲಿ ಈ ಬೇಸನ್ ಹಿಟ್ಟನ್ನ ಹುರ್ಕೋಬೇಕಾಗುತ್ತೆ. ಟೋಟಲಿ ನಾವು ಹಾಕಿದಂತಹ ತುಪ್ಪ ಎಲ್ಲನೂ ರಿಲೀಸ್ ಆಗಬೇಕು. ಆ ರೀತಿ ಇಲ್ಲಿ ಇದನ್ನು ಹುರ್ಕೋಬೇಕಾಗುತ್ತೆ ಸ್ಲೋ ಗ್ಯಾಸ್ನಲ್ಲೇ. ನೀವು ನೋಡ್ತಿರ್ಬೋದು ನಾನು ಹಾಕಿದಂತಹ ತುಪ್ಪ ಪೂರ್ತಿಯಾಗಿ ರಿಲೀಸ್ ಮಾಡ್ಕೊಂಡಿದೆ ನೋಡಿ. ಪೂರ್ತಿಯಾಗಿ ನಿಮಗೆ ಚಮಚ ಕಾಣ್ತಿರ್ಬೋದು, ಅಂದರೆ ಪೂರ್ತಿಯಾಗಿ ತುಪ್ಪ ರಿಲೀಸ್ ಆಗಿದೆ. ಇವಾಗ ಏನಿಲ್ಲ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ. ಒಂದು 3-4 ನಿಮಿಷ ಇದಕ್ಕೆ ಹಾಗೇ ಕಲರ್ ಬರೋ ತನಕ ಮತ್ತೆ ಇದಕ್ಕೆ ಹುರ್ಕೊಂಡಿದ್ದು ನಾನು. ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ, ನೀವು ನೋಡ್ತಿರ್ಬೋದು. ಈ ಟೈಮ್ನಲ್ಲಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹಾಲಿನ ಪೌಡರ್ ಹಾಕ್ಕೊತಿದ್ದೀನಿ. ಈ ಹಾಲಿನ ಪೌಡರ್ ಹಾಕಿದ ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮ್ನಲ್ಲಿ ಗ್ಯಾಸ್ ಬಂದ್ ಮಾಡಿದ್ರು ಭೀ ನಡೆಯುತ್ತೆ ಹಾಲಿನ ಪೌಡರ್ ಹಾಕುವಾಗ. ಮತ್ತು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪೌಡ್ರ್ ಹಾಕ್ಕೊತಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ಹಾಕೋಬೋದು. ಅರ್ಧ ಕಪ್ ಹಾಕಿದರೆ ಕರೆಕ್ಟಾಗಿರುತ್ತೆ ಸಕ್ಕರೆ ಪೌಡರ. ನೀಟಾಗಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಕೊನೆಗೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹಾಲಿನ ಪೌಡರ, ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಓಕೆ, ಎಲ್ಲನೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಕೊನೆಗೆ ಒಂದು ಸ್ವಲ್ಪನೇ ಏಲಕ್ಕಿ ಪೌಡ್ರ್ ಹಾಕ್ತಿದ್ದೀನಿ. ಇಲ್ಲಿ ನನಗೆ ಜಾಸ್ತಿ ಡ್ರೈ ಅನ್ನಿಸ್ತಿದೆ, ಹೀಗಾಗಿ ಇಲ್ಲಿ ಒಂದು 2-3 ಚಮಚ ತುಪ್ಪ ಹಾಕ್ತಿದ್ದೀನಿ ಬಿಸಿ ಮಾಡ್ಕೊಂಡು. ಇದನ್ನು ಸ್ವಲ್ಪ ತಣ್ಣಗಾಗೋ ತನಕ ಹಾಗೇ ಚಮಚಲಿಂದ ಕೈ ಆಡಿಸ್ಕೊತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಹೊತ್ತುತ್ತೆ ಅದು. ಇಲ್ಲಾಂದರೆ ಬೇರೆ ಪ್ಲೇಟ್ಗೆ ಹಾಕಿಡಿ ನಡೆಯುತ್ತೆ. ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ನೀವು ಇಲ್ಲಿ ಲಡ್ಡುನ ಕಟ್ಕೋಬೋದು. ಸೂಪರ್ ಸಾಫ್ಟಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ ಒಂದ್ಸಲ ಈ ವಿಧಾನದಲ್ಲಿ. ವಾವ್, ನೋಡಿ ಹಾಗೆ ಬೆಣ್ಣೆ ಥರ ಕರಗುತ್ತೆ ಬಾಯಲ್ಲಿಟ್ಟರೆ, ಅಷ್ಟು ಸರಿಯಾಗಿ ಬರುತ್ತೆ. ಕೊನೆಗೆ ನನಗೆ ಇದಕ್ಕೆ ಮತ್ತೆ ಒಂದು 3-4 ಚಮಚ ನಾನು ಇದಕ್ಕೆ ತುಪ್ಪ ಹಾಕಿದ್ದ, ಡ್ರೈ ಅನ್ನಿಸ್ತಿತ್ತು. ವಾವ್, ನೋಡಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಸೇಮ್ ಬೇಕರಿಯಿಂದ ನಾವು ಏನು ಹೊರಗಡೆ ತರ್ತೀವಲ್ಲ ಅದೇ ರೀತಿಯಾಗಿ ಬಂದಿದೆ, ಅಷ್ಟೇ ಸಾಫ್ಟಾಗಿ ಮೃದುವಾಗಿ ಬಂದಿದೆ. ಏನು ದೊಡ್ಡ ಕೆಲಸನೇ ಇಲ್ಲ. ಇಲ್ಲಿ ಹುರಿಯೋದೇ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಷ್ಟೇ. ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಅಂತೇಳಿ. ಸೊ ಹಾಗೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುವಂತಹ ಬೇಸನ್ ರವೆ ಲಾಡು ರೆಡಿಯಾಗಿದೆ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದ್ಸಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.